ಮಂಡ್ಯ ಕ್ಲೈಮ್ಯಾಕ್ಸ್ ಸೀನ್ ನಲ್ಲಿ ಎಂಟ್ರಿ ಕೊಡ್ತಾರಾ ಕಾಲ? ಒಂದು ದೊಡ್ಡ ಪ್ರಶ್ನೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್. ಮಂಡ್ಯ ಕ್ಲೈಮ್ಯಾಕ್ಸ್ ಸೀನ್ ನಲ್ಲಿ ಎಂಟ್ರಿ ಕೊಡ್ತಾರಾ? ನಾಳೆ ಕಾಲ. ಸುಮಲತಾ ಅಂಬರೀಶ್ ಪರ ಕ್ಯಾಂಪೇನ್ ಮಾಡ್ತಾರಾ ತಲೈವ? ನಾಳೆ ಮಂಡ್ಯದ ಜುಬಿಲಿ ಪಾರ್ಕ್ನಲ್ಲಿ ಸುಮಲತಾ ಅಂಬರೀಶ್ ಅವರ ಬೃಹತ್ ಸಮಾವೇಶ ಏರ್ಪಡಿಸಲಾಗಿದೆ. ಈ ಸಮಾವೇಶದಲ್ಲಿ ಭಾಗಿಯಾಗುವ ಮೂಲಕ ಬೆಂಬಲ ಕೊಡ್ತಾರಾ ರಜನಿಕಾಂತ್ ಅಂತಕ್ಕಂಥ ಒಂದು ಪ್ರಶ್ನೆ ಮೂಡ್ತಾ ಇದೆ. ರಜನಿಕಾಂತ್ ಒಂದು ವೇಳೆ ಬಂದ್ರೆ ತಮಿಳರ ಮತಗಳನ್ನು ಸೆಳೆಯಬಹುದು ಎಂಬ ಲೆಕ್ಕಾಚಾರದಲ್ಲಿ ಈಗ ರಜನಿಕಾಂತ್ ಅವರನ್ನ ಕರೆಸುವಂತಹ ಪ್ರಯತ್ನಗಳೆಲ್ಲವೂ ಕೂಡ ನಡೀತಾ ಇದೆ. ನಾಳೆ ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನವೂ ಕೂಡ ಆಗಿರೋದ್ರಿಂದ ನಾಳೆ ನಡೀತಕ್ಕಂಥ ಬೃಹತ್ ಸಮಾವೇಶದಲ್ಲಿ ತಲೈವ ಹಾಜರಾಗ್ತಾರಾ? ಸುಮಲತಾ ಅಂಬರೀಶ್ ಪರ ಮತಯಾಚನೆಯನ್ನ ಮಾಡ್ತಾರಾ? ಈ ಮುಖಾಂತರ ಮಂಡ್ಯ ಭಾಗದಲ್ಲಿ ಇರತಕ್ಕಂಥ ತಮಿಳರ ಮತಗಳನ್ನು ಸೆಳೆಯಬಹುದಾ ಅಂತಕ್ಕಂಥ ಪ್ರಶ್ನೆ ಇವಾಗ ಉದ್ಭವ ಆಗ್ತಾ ಇದೆ. ಕೆಲವೊಂದು ಸುದ್ದಿಗಳು ಹರಿದಾಡ್ತಾ ಇತ್ತು ಈ ಹಿಂದೆ ಕೂಡ ರಜನಿಕಾಂತ್ ಬರ್ತಾರೆ ಅಂತ. ಅದಕ್ಕೆ ಈಗ ಮತ್ತಷ್ಟು ಪುಷ್ಟಿ ಸಿಗ್ತಾ ಇದೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಸಂತೋಷ್ ಅವರಿಂದ. ಸಂತೋಷ್, ನಾಳೆ ಮಂಡ್ಯಕ್ಕೆ ರಜನಿಕಾಂತ್ ಬರೋದು ಪಕ್ಕಾ ಆಗಿದೆಯಾ, ಹೇಗೆ? ಅರವಿಂದ್, ನಾಳೆ ಮಂಡ್ಯಕ್ಕೆ ರಜನಿಕಾಂತ್ ಬರೋದು ಬಹುತೇಕ ಖಚಿತ ಆಗಿದೆ. ಆದ್ರೆ ಅಂತಿಮ ನಿರ್ಧಾರವನ್ನಷ್ಟೇ ಈಗಾಗಲೇ ರಜನಿಕಾಂತ್ ತಿಳಿಸಬೇಕಾಗಿದೆ. ರಜನಿಕಾಂತ್ ಬಳಿ ನಾಳೆ ಬನ್ನಿ ಅಂತ ಹೇಳಿ ಈಗಾಗಲೇ ಮನವಿಯನ್ನ ಮಾಡಲಾಗಿದೆ ಎಂಬ ಮಾಹಿತಿ ಸಿಕ್ಕಿದೆ. ಯಾಕಂದ್ರೆ ಇವತ್ತು ಏನು ಚಂದ್ರಬಾಬು ನಾಯ್ಡು ಅವರನ್ನ ಮೈತ್ರಿ ಪಕ್ಷದ ಅಭ್ಯರ್ಥಿ ಪರವಾಗಿ ಕರೆಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ತಮಿಳು ಮತಗಳನ್ನಾದ್ರೂ ನಾವು ಸೆಳಿಬೇಕು ಅಂತ ಹೇಳಿ ನಾಳೆ ರಜನಿಕಾಂತ್ ನ ಕರೆಸುವ ನಿಟ್ಟಿನಲ್ಲಿ ಸುಮಲತಾ ಅವರು ಮಾತನಾಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಅದರಲ್ಲೂ ಕೂಡ ಸುಮಲತಾ ಅವರ ಬೆಂಬಲಿಗರು ಸುಮಲತಾ ಅವರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಮಂಡ್ಯದಲ್ಲಿ ಸರಿಸುಮಾರು ಒಂದು 45,000ಕ್ಕೂ ಹೆಚ್ಚು ತಮಿಳಿಗರ ಓಟ್ ಇದೆ. ರಜನಿಕಾಂತ್ ಅವ್ರನ್ನ ಕರೆಸಿದ್ರೆ ಬಹುತೇಕ ಆ ಓಟ್ಗಳನ್ನ ನಾವು ಟಾರ್ಗೆಟ್ ಮಾಡಬಹುದು. ಅಷ್ಟೇ ಅಲ್ಲದೆ ತಮಿಳಿಗರ ಅಲ್ಲದೆ ಇನ್ನೂ ಹಲವಾರು ಜನ ಅಭಿಮಾನಿಗಳು ರಜನಿಕಾಂತ್ಗೆ ಇದ್ದಾರೆ. ನೀವು ರಜನಿಕಾಂತ್ ಅವರನ್ನ ಕರೆಸಿದ್ರೆ ಆ ಓಟ್ಗಳು ನಮಗೆ ಬರ್ತಕ್ಕಂಥ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ರಜನಿಕಾಂತ್ ಬರಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಮತ್ತೆ ಅಂಬರೀಶ್ ಜೊತೆಯೂ ಕೂಡ ರಜನಿಕಾಂತ್ ಅವರು ಉತ್ತಮವಾದ ಬಾಂಧವ್ಯ ಹೊಂದಿದ್ರು. ಈ ಹಿನ್ನೆಲೆಯಲ್ಲಿ ರಜನಿಕಾಂತ್ ನಾಳೆ ಬರುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಅರವಿಂದ್, ಓಕೆ, ಒಂದು ವೇಳೆ ರಜನಿಕಾಂತ್ ಬಂದು ಸುಮಲತಾ ಅಂಬರೀಶ್ ಪರ ಪ್ರಚಾರ ಕೈಗೊಂಡ್ರೆ ಏನು ಬದಲಾವಣೆ ನಿರೀಕ್ಷೆ ಮಾಡಬಹುದು ಸಂತೋಷ್ ಮಂಡ್ಯದಲ್ಲಿ? ಅರವಿಂದ್, ಬಹುತೇಕ ಇಲ್ಲಿ ಗಮನಿಸಬೇಕಾಗಿರೋದು ಮಂಡ್ಯದಲ್ಲಿ ಸರಿಸುಮಾರು 45,000 ಓಟ್ಗಳು ತಮಿಳಿಗರಿದೆ. ಅದ್ರ ಜೊತೆಗೆ ರಜನಿಕಾಂತ್ಗೆ ಮಂಡ್ಯದಲ್ಲೂ ತುಂಬಾ ಹಲವಾರು ಜನ ಅಭಿಮಾನಿಗಳಿದ್ದಾರೆ. ಈ ಓಟುಗಳು ಸುಮಲತಾ ಅವರಿಗೆ ಪ್ಲಸ್ ಆಗ್ಬಹುದು. ಒಂದ್ ವೇಳೆ ರಜನಿಕಾಂತ್ ಬಂದಿದ್ದೇ ಆದಲ್ಲಿ ಅವರ ಅಭಿಮಾನಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ. ಈ ಸಂದರ್ಭದಲ್ಲಿ ಒಂದು ಸಮಾವೇಶ ಏನು ಸಿಲ್ವರ್ ಜೂಬ್ಲಿ ಪಾರ್ಕ್ ನಲ್ಲಿ ನಡೀತಾ ಇದೆ, ಆ ಸಮಾವೇಶದಲ್ಲಿ ಸುಮಲತಾ ಅವರು ತಮ್ಮ ಮನದ ಇಂಗಿತವನ್ನ ತಿಳಿಸ್ತಾರೆ. ಈ ಮೂಲಕ ಒಂದಷ್ಟು ವೋಟ್ ಬರ್ಬಹುದು. ಈ ಎಲ್ಲಾ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ಮತ್ತೆ ರಜನಿಕಾಂತ್ ಕರೆ ಸಂತೋಷ್, ಮತ್ತೆ ನಿಮ್ಮನ್ನ ನಾನು ಸಂಪರ್ಕ ಮಾಡ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡೋಣ. ಓಕೆ, ಕಾವೇರಿ ಹೋರಾಟ ನಡೀತಾ ಇದ್ದ ಸಂದರ್ಭದಲ್ಲಿ ತಮಿಳಿನ ಚಿತ್ರರಂಗ ಸಂಪೂರ್ಣವಾಗಿ ತಮಿಳಿಗರ ಪರ ನಿಂತಿತ್ತು. ಕರ್ನಾಟಕದ ವಿರುದ್ಧವಾಗಿ ರಜನಿಕಾಂತ್ ಕೂಡ ಮಾತನಾಡಿದ್ರು. ಈಗ ಕಾವೇರಿ ಹೋರಾಟ ಅಂತಂದ್ರೆ ಅದು ಹೆಚ್ಚು ತೀವ್ರತೆಯನ್ನು ಪಡಿತಕ್ಕಂಥದ್ದು ಮಂಡ್ಯ ಭಾಗದಲ್ಲಿ. ಅಂತ ಭಾಗಕ್ಕೆ ರಜನಿಕಾಂತ್ ಅವರನ್ನ ಕರೆಯಬೇಕಾ? ಅಂಬರೀಶ್ ಅವರ ಅಭಿಮಾನಿಗಳಲ್ಲಿ ಈಗ ಗೊಂದಲ ಉಂಟಾಗಿದೆ. ರಜನಿಕಾಂತ್ ಒಂದು ವೇಳೆ ಮತಬೇಟೆಗೆ ಬಂದರೆ ಅದು ಸುಮಲತಾ ಅಂಬರೀಶ್ ಅವರಿಗೆ ನಿಜಕ್ಕೂ ಪ್ಲಸ್ ಪಾಯಿಂಟ್ ಆಗುತ್ತಾ ಅಥವಾ ಮೈನಸ್ ಆಗುತ್ತಾ? ಯಾಕೆಂದ್ರೆ ಕಾವೇರಿ ಹೋರಾಟದಲ್ಲಿ ಕರ್ನಾಟಕದ ವಿರುದ್ಧವಾಗಿ ರಜನಿಕಾಂತ್ ಅವರು ಮಾತನಾಡಿದ್ರು. ಸೊ ಅಂಥವ್ರನ್ನ ಕರೆಸಿ ಮತ ಬೇಟೆಯನ್ನ ಮಾಡಬೇಕಾ ಅಂತಕ್ಕಂಥ ಗೊಂದಲದಲ್ಲಿದ್ದಾರೆ ಸುಮಲತಾ ಅಂಬರೀಶ್ ಅವರ ಅಭಿಮಾನಿಗಳು. ಓಕೆ, ಈ ಬಗ್ಗೆ ಕೂಡ ಸ್ಪಷ್ಟನೆಯನ್ನು ಪಡ್ಕೊಳ್ಳೋಣ ನನ್ನ ಕೊಲೀಗ್ ಸಂತೋಷ್ ಅವರಿಂದ. ಸಂತೋಷ್, ನಿಜ ಕಾವೇರಿಯ ಹೋರಾಟದ ತೀವ್ರತೆ ಯಾವಾಗಲೂ ಮಂಡ್ಯ ಭಾಗದಲ್ಲಿ ಜಾಸ್ತಿ ಇರುತ್ತೆ. ಅಂಥ ಹೋರಾಟದಲ್ಲಿ ಕರ್ನಾಟಕದ ವಿರುದ್ಧ ಮಾತನಾಡಿದಂತಹ ರಜನಿಕಾಂತ್ ಅವ್ರನ್ನ ಕರೆಸಿದ್ರೆ ಅದು ನಿಜಕ್ಕೂ ಪ್ಲಸ್ ಆಗುತ್ತೆ ಅಂತೀರಾ, ಮೈನಸ್ ಆಗುತ್ತೆ ಅಂತೀರಾ?
ಅರವಿಂದ್, ಮಂಡ್ಯದಲ್ಲಿ ಕಾವೇರಿ ಹೋರಾಟ ಈ ಹಿಂದಿನಿಂದಲೂ ಕೂಡ ತೀವ್ರವಾಗಿದೆ. ಅದರಲ್ಲೂ ಕೂಡ ಕಾವೇರಿ ಹೋರಾಟ ಅಂದ್ರೆ ಮಂಡ್ಯ ಜಿಲ್ಲೆ ಅನ್ನೋದೇ ಮೊದಲನೇ ಹೆಸರು ಬರುತ್ತೆ ಅನ್ನೋದು. ಈಗ ರಜನಿಕಾಂತ್ ಏನಾದ್ರೂ ಬಂದಿದ್ದೇ ಆದಲ್ಲಿ ದಳಪತಿಗಳು ಈ ಕಾವೇರಿ ಹೋರಾಟದ ಅಸ್ತ್ರವನ್ನ ಖಂಡಿತವಾಗ್ಲೂ ಬಳಸ್ತಕ್ಕಂತ ಸಾಧ್ಯತೆ ಇದೆ. ಸುಮಲತಾ ಅವರು ಹೇಗೆ ರಜನಿಕಾಂತ್ ಅಭಿಮಾನಿಗಳು ಮತ್ತೆ ತಮಿಳು ಓಟುಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅದೇ ರೀತಿ ರಜನಿಕಾಂತ್ ಬಂದಿದ್ದೇ ಆದಲ್ಲಿ ದಳಪತಿಗಳು ಈ ಹಿಂದಿನ ಎಲ್ಲಾ ಕಾವೇರಿ ಹೋರಾಟವನ್ನ ಉದಾಹರಣೆಯನ್ನ ಕೊಟ್ಟು ಆ ಮೂಲಕ ರಜನಿಕಾಂತ್ಗೆ ವಿರುದ್ಧವಾದ ಮತಗಳನ್ನ ತಮ್ಮತ್ತ ಸೆಳೆತಕ್ಕಂತ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಚರ್ಚೆಗಳು ನಡೀತಾ ಇದೆ ಅಂತಾನೆ ಹೇಳ್ಬೋದು ಅವರಿಗೆ. ಅದಕ್ಕೋಸ್ಕರನೇ ಬಹಿರಂಗ ಪ್ರಚಾರದ ಕೊನೆಯ ದಿನಕ್ಕೆ ರಜನಿಕಾಂತ್ ಅವ್ರನ್ನ ಆಪ್ಷನ್ ಆಗಿ ಇಟ್ಕೊಂಡ್ರ ಸುಮಲತಾ ಅವರು ಅಂತ. ಹೌದು ಅರವಿಂದ್, ಈಗ ಎಲ್ಲವನ್ನ ಗಮನಿಸಿದ್ರೆ ರಜನಿಕಾಂತ್ ಅವ್ರನ್ನ ಈ ಹಿಂದನೇ ಕರೆತರಬಹುದಾಗಿತ್ತು. ಆದ್ರೆ ಬಹಿರಂಗ ಪ್ರಚಾರದ ಕಡೆಯ ದಿನ ರಜನಿಕಾಂತ್ರನ್ನ ಕರೆತರ್ತಕ್ಕಂತ ಪ್ಲಾನ್ ನಡೆಸಲಾಗ್ತಾ ಇದೆ. ಯಾಕಂದ್ರೆ ಕಡೆಯ ದಿನ ಕರೆ ತಂದಿದ್ದೇ ಆದಲ್ಲಿ ದಳಪತಿಗಳಿಗೆ ರಜನಿಕಾಂತ್ ವಿರುದ್ಧವಾಗಿ ವಾಗ್ದಾಳಿ ನಡೆಸೋದಿಕ್ಕೆ ಹೆಚ್ಚಿನ ಸಮಯ ಸಿಗೋದಿಲ್ಲ. ರಜನಿಕಾಂತ್ ವಿರುದ್ಧ ಕಾವೇರಿ ಅಸ್ತ್ರವನ್ನ ಬಳಸೋದಿಕ್ಕೆ ದಳಪತಿಗಳಿಗೆ ಹೆಚ್ಚಿನ ಸಮಯ ಸಿಗೋದಿಲ್ಲ. ಹೀಗಾಗಿ ಕಡೆ ಕ್ಷಣದಲ್ಲಿ ರಜನಿಕಾಂತ್ ಅವರನ್ನ ಕರೆಸಿ ಭಾಷಣವನ್ನ ಮಾಡಿದ್ರೆ ಅದರ ಪ್ಲಸ್ ಅನ್ನ ನಾವು ಪಡ್ಕೋಬಹುದು ಅಂತೇಳಿ ಸುಮಲತಾ ಅವರು ಪ್ಲಾನ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಓಕೆ ಸಂತೋಷ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಡೆ ಚಂದ್ರಬಾಬು ನಾಯ್ಡು ಅವರು ನಿಖಿಲ್ ಕುಮಾರಸ್ವಾಮಿ ಪರವಾಗಿ, ಮತ್ತೊಂದು ಕಡೆ ತಲೈವ ಸುಮಲತಾ ಅಂಬರೀಷ್ ಪರವಾಗಿ ಮತಬೇಟೆಯನ್ನು ನಡೆಸ್ತಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಒಂದು ವೇಳೆ ಹಾಗಾಗೋದೇ ಆದರೆ ಚಂದ್ರಬಾಬು ನಾಯ್ಡು ಬಗ್ಗೆ ಯಾವುದೇ ಅಸಮಾಧಾನ ಇಲ್ಲ ಮಂಡ್ಯ ಭಾಗದ ಜನರಿಗೆ. ಆದರೆ ರಜನಿಕಾಂತ್ ಮೇಲೆ ಇದೆ. ಕಾವೇರಿ ಹೋರಾಟದಲ್ಲಿ ಕರ್ನಾಟಕದ ವಿರುದ್ಧ ಮಾತನಾಡಿದ್ರು, ಕರ್ನಾಟಕ ನೀರು ಕೊಡಲೇಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಈ ಥರ ಪರಿಸ್ಥಿತಿ ಇರಬೇಕಾದ್ರೆ ಅವ್ರನ್ನ ಕರೆಸ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಲೆಕ್ಕಾಚಾರಗಳು ನಡೀತಾ ಇದೆ.